ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಕೇರಳ ಸ್ಟೈಲ್ ಕಲ್ತಾಪ್ಪಂ ರೆಸಿಪಿ ಮಾಡ್ತಾ ಇದ್ದೀನಿ. ಕೇರಳ ಸ್ಪೆಷಲ್ ರೆಸಿಪಿ ಇದು. ತುಂಬಾ ಸುಲಭವಾಗಿ ನಾವು ಮನೇಲಿ ಮಾಡ್ಕೋಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 3-4 ಅವರ್ ಚೆನ್ನಾಗಿ ನೆನೆಸಿ ಇದನ್ನು ನೀರೆಲ್ಲ ಬಸಿದು ಇಟ್ಕೊಂಡಿದ್ದೀನಿ. ನೋಡಿ, ಇದು ಕಪ್ಪು ಬೆಲ್ಲ ನೀವು ಅಚ್ಚು ತಗೊಂಡ್ರೆ, ಕಪ್ಪು ಬೆಲ್ಲ ಅಚ್ಚು ತಗೊಂಡ್ರೆ ಒಂದು 3 ಅಚ್ಚು ಹಾಕ್ಕೊಂಡು ನೀವು ಪಾಕ ಮಾಡ್ಕೋಬೇಕಾಗುತ್ತೆ. 1 ಕಪ್ ಆಗುವಷ್ಟು ಅನ್ನ ತಗೋಬೇಕು. ನಾವು ನಾರ್ಮಲ್ ರೈಸ್ ಮಾಡ್ತೀವಲ್ಲ, ಆ ರೈಸ್ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಏಲಕ್ಕಿ ಬೇಕಾಗುತ್ತೆ. ಒಂದು 3-4 ಆದರೆ ಸಾಕು ಏಲಕ್ಕಿ. ಹಾಗೂ ಸೋಡಾ ಬೇಕಾಗುತ್ತೆ, ಕುಕ್ಕಿಂಗ್ ಸೋಡಾ. 1 ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆ, ಹಾಗೂ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು. ಆಮೇಲೆ ತೆಂಗಿನಕಾಯಿ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ನಿಮಗೆ ಬೇಕಿದ್ರೆ ಸಣ್ಣ ಈರುಳ್ಳಿನ ಒಂದು 4 ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನಾನಿವಾಗ ಬೆಲ್ಲನ ಈ ರೀತಿ ಸ್ವಲ್ಪ ಪೀಸ್ ಮಾಡ್ಕೊತಾ ಇದ್ದೀನಿ. ಒಂದು 300 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಚಿಕ್ಕದೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಬೆಲ್ಲ ಕರಗೋಕೆ ನಾನಿಲ್ಲಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು, ಪಾಕ ಏನಾಗೋದು ಬೇಡ, ಚೆನ್ನಾಗಿ ಕುದಿದ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಒಂದು 3 ಏಲಕ್ಕಿ ಹಾಕ್ತಾ ಇದ್ದೀನಿ. 3-4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮತ್ತು ನಾವು ಅನ್ನ ಇಟ್ಕೊಂಡಿದ್ವಲ್ಲ, 1 ಕಪ್ ಅನ್ನ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೋದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ಇಷ್ಟು ನುಣ್ಣಗಿರಬೇಕು. ಬೆಲ್ಲ ನೋಡಿ, ಅದು ಕೂಡ ಕರಗ್ತಾ ಬರ್ತಾ ಇದೆ. ಚೆನ್ನಾಗಿ ಕರಗಿದ ಮೇಲೆ ಇದನ್ನು ನೋಡಿ, ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂತಹ ಮಿಶ್ರಣಕ್ಕೆ ಇವಾಗ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೂ ಈ ನಾವು ಪಾಕ ಮಾಡಿಟ್ಕೊಂಡ್ವಲ್ಲ, ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಳಿ. ಎಲ್ಲ ಪಾಕನೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟುಗಳಿರಬಾರ್ದು, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ನಾವು ಕೇರಳಕ್ಕೆ ಹೋದಾಗ ಇದು ಎಲ್ಲ ಬೇಕ್ರಿಲಿ ಅಥವಾ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತೆ. ಸೊ ನಾವು ತಿಂದಾಗ ಹೇಗೆ ಮಾಡೋದು ಇದು ಅಂತ ತುಂಬ ಇಷ್ಟಪಟ್ಟು ನೋಡಿದಂಥ ವಿಡಿಯೋ ಇದು. ಸೊ ಮನೇಲಿ ಇದನ್ನು ನಾನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇರಳದಲ್ಲಿ ಇದು ಫೇಮಸ್ ಡಿಶ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಿಕ್ಸ್ ಆದರೆ ಸಾಕು. ಇವಾಗ ಒಂದು ಕುಕ್ಕರ್ ಅಥವಾ ಪ್ಯಾನ್ ಇಟ್ಕೊಳ್ಳಿ. ನೀವು ಇಟ್ಕೊಂಡು ಅದಕ್ಕೆ ನೋಡಿ, ನಾವು ಎಣ್ಣೆ ತಗೊಂಡಿದ್ವಲ್ಲ, ಅರ್ಧ ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ
1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇದು ಆಪ್ಷನ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೂ ಇದನ್ನು ಕೊಬ್ಬರಿ ಎಣ್ಣೆಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಕೇರಳದಲ್ಲಿ ತಿನ್ನೋ ಹಾಗೆ ಟೇಸ್ಟ್ ಬರುತ್ತೆ. ಸೊ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದ್ದರೆ ನೀವು ಕೊಬ್ಬರಿ ಎಣ್ಣೆಲಿ ತಿಂತೀವಿ ಅಂದರೆ ಹಾಕ್ಕೋಬೋದು. ನೋಡಿ, ಈ ಟೈಮಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ತೆಂಗಿನಕಾಯಿ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದೆ ಅನ್ನೋದಾದರೆ ನೀವು ಇದಕ್ಕೆ ಸಣ್ಣೀರುಳ್ಳನ್ನು ಕೂಡ ಹಾಕ್ಕೋಬೋದು. ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಸಣ್ಣೀರುಳ್ಳಿನೂ ಕೂಡ ಹಾಕ್ಕೊಂಡು ತೆಂಗಿನಕಾಯಿ ಜೊತೆನೇ ಚೆನ್ನಾಗಿ ಅದನ್ನು ಕೂಡ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು. ನಮಗೆ ತಿನ್ನುವಾಗ ಇದು ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನಾವು ಹಾಕಿರೋ ತುಪ್ಪ ಹಾಗೂ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಮತ್ತೆ ಸ್ವಲ್ಪ ತೆಗೆದಿಟ್ಕೊತಿದ್ದೀನಿ. ಇದನ್ನು ಪೂರ್ತಿ ತೆಗೆದಿಟ್ಕೊತಿಲ್ಲ, ಸ್ವಲ್ಪ. ನೀವು ಈರುಳ್ಳಿ ಹಾಕಿದ್ರೇನು ಕೂಡ ಇದೇ ರೀತಿ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಅದನ್ನೂ ಈರುಳ್ಳಿ ಮತ್ತು ತೆಂಗಿನಕಾಯಿ ಎರಡನ್ನೂ ತೆಗೆದಿಟ್ಕೊಂಡು ಆಮೇಲೆ ನಾವು ಈ ರೀತಿ ಮಿಶ್ರಣವನ್ನು ಹಾಕೋಬೇಕು. ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅದು ಫುಲ್ ಮೇಲ್ಗಡೆ ಶಾಖ ಬಂದಷ್ಟು ಅದು ಲೇಯರ್ ಆಗಿ ಎಳೆಯಾಗಿ ಬರುತ್ತೆ. ಸೊ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಲೋ ಫ್ಲೇಮ್ ಮಾಡಿರೋ ಕಾರಣ ನನಗೆ ಟೆಕ್ಸ್ಚರ್ ಬರಲಿಲ್ಲ, ನನಗೆ ಸ್ವಲ್ಪ ಕಮ್ಮಿಯಾಗಿ ಬಂತು. ಸೊ ಆದಷ್ಟು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಆದಮೇಲೆ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ವಿಜಿಲ್ ತೆಗೆದುಬಿಟ್ಟು ಮತ್ತು ಒಳಗಡೆ ರಬ್ಬರ್ ಎಲ್ಲ ತೆಗೆದು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ತೆಗೆದು ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಮೊದಲಿಗೆ ನಾನು ನೋಡ್ತೀನಿ ಒಂದು 8 to 9 ಮಿನಿಟ್ಸ್ ಆದಮೇಲೆ ನಾನು ನೋಡ್ತೀನಿ. 8 to 9 ಮಿನಿಟ್ಸ್ ಆದಮೇಲೆ ಇದು ಸ್ವಲ್ಪ ಇನ್ನೂ ಹಸಿಯಾಗಿ ಇರುತ್ತೆ. ಸೊ ಮತ್ತೆ ನಾನು ಇನ್ನೂ 10 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊತೀನಿ. ಟೋಟಲ್ ನನಗೆ 15 to 20 ಮಿನಿಟ್ಸ್ ಆಗಿದೆ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಹೈ ಫ್ಲೇಮಲ್ಲಿದ್ದರೆ ಒಳ್ಳೆಯದು. ನೋಡಿ, ಈ ರೀತಿ ನೋಡಿ, ನಮಗೆ ಮೇಲ್ಗಡೆ ಟೆಕ್ಸ್ಚರೇ ಗೊತ್ತಾಗುತ್ತೆ ಆಗಿದೆ ಅಂತ. ಫುಲ್ ಕಲರ್ ಡಾರ್ಕ್ ಆಗಿರುತ್ತೆ. ಸೊ ಆಗಿದೆ. ಇದು ಪೂರ್ತಿ ತಣ್ಣಗಾಗೋವರೆಗೂ ನಾವು ಡಿಮೋಲ್ಡ್ ಮಾಡೋಕ್ಕಾಗಲ್ಲ. ಆವಾಗ ಎಲ್ಲ ಇದಾಗುತ್ತೆ, ಮುರಿದೋಗುತ್ತೆ. ಸೊ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ರೆಸಿಪಿ ನಾನಿವತ್ತು ತೋರಿಸಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಇದನ್ನು ಟೇಸ್ಟ್ ಮಾಡಿ. ಇದೇ ರೀತಿ ಹೆಲ್ದಿ ಹಾಗೂ ಟೇಸ್ಟಿ ಮತ್ತು ಈಸಿಯಾದ ರೆಸಿಪಿಗಳಿಗೆ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಒಂದು ಸಲ ವಿಸಿಟ್ ಮಾಡಿ. ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿರುವಂತಹ ರೆಸಿಪಿ ಇದು. ಮತ್ತು ಕೇರಳಕ್ಕೆ ಹೋದಾಗ ತಪ್ಪದೇ ನಾವು ಇದನ್ನು ತಗೊಂಡು ತಿಂತೀವಿ. ಸೊ ನಾವೇ ಮನೇಲಿ ಮಾಡಿದಾಗ ತುಂಬ ಖುಷಿ ಆಯಿತು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.